ಬಿಜೆಪಿಯಲ್ಲಿ ಕೋಲಾಹಲ ಎಬ್ಬಿಸಿದೆ ರನ್ಯಾರಾವ್ ಪ್ರಕರಣ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕಾಂಗ್ರೆಸ್ ಸಚಿವರ ನಂಟಿದೆಯಾ? ವಿಧಾನಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಬಿಜೆಪಿಯ ಸುನಿಲ್ ಕುಮಾರ್. ಆ ಸಚಿವರು ಯಾರು ಹೇಳಿ ಅಂತ ಪರಮೇಶ್ವರ್ಗೆ ಬಿಜೆಪಿ ಪ್ರಶ್ನೆ ಮಾಡಿದೆ. ಬಿಜೆಪಿ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತಡಬಡಾಯಿಸಿದ್ದಾರೆ ಸಚಿವ ಪರಮೇಶ್ವರ್. ಸಿಬಿಐನವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವರಿಂದ ಉತ್ತರ ಬರುತ್ತೆ. ಸಿಬಿಐ ತನಿಖೆ ಮಾಡ್ತಾ ಇದೆ, ಅವರೇ ಹೇಳಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಮ್ಮ ಕೈನಲ್ಲಿ ಏನಾಗುತ್ತೋ ಅಷ್ಟು ತನಿಖೆ ಮಾಡ್ತೀವಿ, ನೀವೇ ಸಿಬಿಐ ತನಿಖೆ ಕೊಡಿ ಅಂತ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. ನಮ್ಮ ಕೈನಲ್ಲಿ ಏನಾಗುತ್ತೋ ಅಷ್ಟು ತನಿಖೆ ಮಾಡ್ತೀವಿ ಅನ್ನೋ ಪರಮೇಶ್ವರ್ ಅವರ ಉತ್ತರಕ್ಕೆ ನೀವೇ ಸಿಬಿಐಗೆ ತನಿಖೆ ಕೊಡಿ ಅಂತ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. ಕೊಟ್ಟಿದಾರ ಅಂತ ಇವ್ರಿಗೆ ಗೊತ್ತು ಇಲ್ಲ ಅಂತ ಹೇಳ್ತಿದ್ದಾರೆ. ಸಿಬಿಐ ಕೊಡ್ಲಿಕ್ಕೆ ಇವ್ರು ಏನು ಅಂತಾನು ಸ್ಪಷ್ಟ ಮಾಡ್ತಿಲ್ಲ. ಹಾಗಾದ್ರೆ ಈ ತನಿಖೆ ಎಲ್ಲಿದೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗಾಗತ್ತೆ ಸರ್? ಸರ್ಕಾರಕ್ಕೆ ಡಿಆರ್ಐ ತನಿಖೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾ? ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನ ಸಾಗಾಣಿಕೆ ಆಗ್ತಿದ್ರೆ ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ ಸರ್? ನೋಡಿ, ತನಿಖೆಯಲ್ಲಿ ಯಾರೋ ಇದರಿಂದ ಯಾರನ್ನೋ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ ಅಂತ ಅಷ್ಟೇ. ಇದರಿಂದ ರಕ್ಷಣೆ ಮಾಡುವಂತ ಪ್ರಯತ್ನ ನಡೀತಿದೆ. 3 ದಿನ ಆಯ್ತು ನಡೀತಾ ಇದೆ. ಈಗ ನೋಡಿ, ನೀವು ತಪ್ಪಿಸ್ತಾರೆ ಶಿಕ್ಷೆ ರಾಜಕೀಯ ಮಾಡ್ಲಿಕ್ಕೆ ಹೋಗಬೇಡಿ. ಈ ವಿಚಾರಣೆ ತನಿಖೆ ನಡೀತಾ ಇದೆ, ನಮ್ಗೇನು ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಚೇರಿಗೆ ಹೋಗಿ ಅವ್ರಿಗೆ ಮಾತಾಡಿ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ. ಸುರೇಶ್ ಬಾಬು ಒಂದೇ ನಿಮಿಷ. ಸುನಿಲ್ ಕೇಳಿರೋಂಥದ್ದು ಅದು ಡಿಆರ್ಐ, ಅದು ಸಿಬಿಐ ಏನ್ ಬೇಕಾದ್ರೂ ಮಾಡ್ಲಿ. ನಮ್ಮ ಪೊಲೀಸ್ ಇಲಾಖೆಯವರು ಪೊಲೀಸ್ ಜೀಪ್ ತಗೊಂಡು ಅವ್ರಿಗೆಲ್ಲ ಸೆಕ್ಯೂರಿಟಿ ಹೆಂಗ್ ಕೊಟ್ರು, ಅದ್ರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇರೋದು. ಅದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ, ಸೆಕ್ಯೂರಿಟಿ ಗೃಹ ಸಚಿವರಿಗೆ ಕೇಳಿದ್ರೆ ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಚಿನ್ನದ ಪ್ರಭಾವಕ್ಕೆ ನೀವು ಒಳಗಾಗದಲೆ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.